ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸೇವಂತಿಗೆ ಗಿಡದಲ್ಲಿ ಎಷ್ಟೊಂದು ಹೂ ಬಂದಿದೆ ನೋಡಿ. ಇದು ನನ್ನ ಹಲವಾರು ವರ್ಷಗಳ ಕನಸಿದು. ಈ ಥರ ಹೂವು ಒಂದು ಗಿಡದಲ್ಲಿ ಬರಬೇಕು, ಸಾವಿರಾರು ಹೂವು ಒಂದು ಗಿಡದಲ್ಲೇ ಬರಬೇಕು ಅಂತ. ಇದಕ್ಕೆ ನಾನು ಭಾಳಷ್ಟು ಕೃಷಿ ಮಾಡಿದ್ದೀನಿ, ಭಾಳಷ್ಟು ಪ್ರಯೋಗಗಳು ಮಾಡಿದ್ದೀನಿ, ಭಾಳಷ್ಟು ಅನುಭವ ತಗೊಂಡಿದ್ದೀನಿ. ಇದನ್ನು ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇಷ್ಟಕ್ಕೂ ಮುಂಚೆ ಫಸ್ಟ್ ಪಾರ್ಟ್ ಮಾಡಿದ್ದೆ. ನಾನು ನಿಮಗೆ ಸೇವಂತಿಗೆ ಗಿಡದ ಬಗ್ಗೆ ಕಟಿಂಗ್ ಹೇಗೆ ತೊಗೊಳ್ಬೇಕಂತ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದನ್ನೊಂದು ಸರ್ತಿ ನೋಡಲಾರ್ದಿದ್ದವರು ನೋಡ್ಕೊಂಬನ್ನಿ. ನಂಗೆ ಸಾಧ್ಯ ಆದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಲಿಂಕ್ ಓಪನ್ ಮಾಡಿ ನೋಡ್ಬೋದು. ಇಲ್ಲ ಅಂಥೇಳಿ ಒಂದು 3-4 ವೀಡಿಯೋಕ್ಕೆ ಹಿಂದ್ಗಡೆ ಹೋದರೆ ನಿಮಗೆ ಸಿಕ್ಕುತ್ತೆ. ಈಗ ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ಮಾಡ್ತಾಯಿದ್ದೀನಿ. ಈಗ ಕಟಿಂಗ್ ನೆಟ್ರ ಮೇಲೆ ಯಾವ ಥರ ಅದ್ರ ಬಗ್ಗೆ ಜಾಗ್ರತೆ ತಗೊಳ್ಬೇಕಂತ. ಈಗ ಒಂದು ಗಿಡದಲ್ಲಿ 100,000 ಹೂ ತೊಗೊಬೇಕಂದ್ರೆ ಇದು ಒಂದೇ ದಿವಸದಲ್ಲಿ ಮಾಡೋಕ್ಕಾಗಲ್ಲ. ಅಥವಾ ಒಂದು ವಾರದಲ್ಲಿ ನಾನು ಗಿಡ ಬೆಳೆಸ್ಬಿಡ್ತೀನಿ, ಈ ಗಿಡ ಬೆಳೀತಾ ಅಂತೇಳಿ ಖಂಡಿತವಾಗ್ಲೂ ಬೆಳೆಯಲ್ಲ. ಇದಕ್ಕೆ ಹಲವಾರು ತಿಂಗಳುಗಳ ಕೃಷಿ ಅಗತ್ಯ. ಅಂದರೆ ಅಷ್ಟು ದಿವಸ ತನಕನೂ ನಾವು ತಾಳ್ಮೆಯಿಂದ ಒಂದೊಂದಾಗಿ ಮಾಡ್ತಾ ಹೋಗಬೇಕು. ನಾನು ಹೇಳೋ ಟಿಪ್ಸನ್ನು ನೀವು ಆ್ಯಸ್ ಇಟ್ ಈಸ್ ಅದೇ ಥರ ನೀವು ನಿಮ್ಮ ಮನೇಲಿ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿಮ್ಮ ಗಿಡದಲ್ಲಿ 100 ಹೂ ಬಂದೇ ಬರುತ್ತೆ. ಇದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಆದರೆ ನಾನು ಹೇಳೋ ಪಾಯಿಂಟ್ಸನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಏನು ಹೇಳ್ತೀನಿ ಅಂತ ತಿಳ್ಕೊಳ್ಬೇಕಿದ್ರೆ ಒಂದು ಸರ್ತಿ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ 4 ಜನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದರಿಂದ ನನ್ನ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಅವರು ಕೂಡ ಈ ಗಾರ್ಡನ್ ಟಿಪ್ಸನ್ನು ತಿಳ್ಕೊಳ್ತಾರೆ. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಕಳೆದ ವಿಡಿಯೋದಲ್ಲಿ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಕಟಿಂಗ್ ತೆಗೆದುಬಿಟ್ಟು ಮರಳಲ್ಲಿ ನೆಟ್ಟಿದ್ದೆ, ಅದ್ರ ಬಗ್ಗೆ ಈಗ ಮುಂದುವರ್ಸೋಣ. ನೋಡಿ, ನಾನು ನೆಟ್ಟಂಥ ಈ ಕಟಿಂಗ್ಸ್ ಎಲ್ಲ ಇವೆ. ಇಲ್ಲಿ ತನಕ ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿದ್ದೆ. ಈಗ ನೆಕ್ಸ್ಟ್ ಪಾರ್ಟ್ ಏನು, ಇದಾದ್ರ ಮೇಲೆ ಏನು ಮಾಡಬೇಕು, ಇದನ್ನು ನಾವು ಮರಳಲ್ಲಿ ನೆಟ್ಟಿದ್ದೀವಿ. ಮರಳಲ್ಲಿ ನೆಟ್ಟಾಗ ನೋಡಿ, ಈ ಗಿಡ ಹಸಿರಾಗಿಲ್ಲ, ಒಂದು ಸ್ವಲ್ಪ ಬಿಳುಚು ಬಂದ, ಅಂದರೆ ಕಲರ್ ಚೇಂಜ್ ಆಗಿದೆ. ಯಾಕೆ ಇದಕ್ಕೆ ರೀಸನ್ ಅಂತ ಹೇಳಿದರೆ, ಮಣ್ಣಲ್ಲಿ ಯಾವುದೇ ಥರದ ಗಿಡಕ್ಕೆ ಬೇಕಾಗೋ ಪೋಷಣೆಗಳು ಇರಲ್ಲ. ಅದನ್ನು ನಾವು ಕೊಡಬೇಕಂತೇಳಿದರೆ ಸೆಕೆಂಡ್ ಪಾರ್ಟ್ ಆದಷ್ಟು ಬೇಗ, ಅಂದರೆ ಸೆಕೆಂಡ್ ಸ್ಟೆಪ್ ತೊಗೊಳ್ಬೇಕು. ಸೆಕೆಂಡ್ ಸ್ಟೆಪ್ ಏನಂದರೆ, ಇದು ಬೇರು ಬರೋಕ್ಕೆ ಮಾತ್ರ ಅನುಕೂಲವಾಗಿ ಅಂತ ಒಂದು ಮಣ್ಣಿನ ಮಿಶ್ರಣ, ಮರಳು. ಈಗ ಸೆಕೆಂಡಲ್ಲಿ ಗಿಡ ಚೆನ್ನಾಗಿ ಬೆಳಿಬೇಕು, ಅದು ರೂಟ್ಸ್ ಸಿಸ್ಟಮ್ ಚೆನ್ನಾಗಿರಬೇಕು, ತುಂಬ ಹೂ ಬರೋಂಗೆ ಮಾಡಬೇಕಂತೇಳಿದರೆ ನಾವು ಇದಕ್ಕೆ ತಗೊಳ್ಳೋಂಥದ್ದು ನೋಡಿ, ಮಣ್ಣು ಮತ್ತು ಮರಳು ಎರಡೇ. ಇದರಲ್ಲಿ ನಾನು ಗೊಬ್ಬರ ಬೆರೆಸ್ತಾ ಇಲ್ಲ. ಯಾಕೆ ಗೊಬ್ಬರ ಬೆರೆಸಲ್ಲ ಅಂದರೆ, ಈ ಮರಳಲ್ಲಿ ಬಂದು ಬೇರಿಗೆ ಜಾಸ್ತಿ ಶಕ್ತಿ ಇರಲ್ಲ, ತುಂಬ ಡೆಲಿಕೇಟ್ ಆಗಿರುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ಒಂದು ದೊಡ್ಡ ಗೊಬ್ಬರ ರಾಶಿ ಒಳಗೆ ನೆಟ್ವಿ ಅಂದ್ಕೊಳ್ಳಿ, ಆವಾಗ ಬೇರುಗಳು ಕೊಳೆತೋಗೋಕ್ಕೆ ಸಾಧ್ಯತೆ ಇರುತ್ತೆ. ಬೇರು ಒಂದು ಸರ್ತಿ ಹೊಡೆತ ಬಿತ್ತಲ್ಲ ಅಂದರೆ ಆ ಗಿಡದಲ್ಲಿ ಖಂಡಿತವಾಗ್ಲೂ ಜಾಸ್ತಿ ಹೂವು ಬರಲ್ಲ. ಇದನ್ನು ನಾನು ನೋಡಿ 1-2 ಪಾರ್ಟು, ಅಂದರೆ 1-2 ಡಬ್ಬ ಅಷ್ಟು ಎಷ್ಟಾದರೂ ತೊಗೊಳ್ಬೋದು. ಇದಕ್ಕಿಂತಿಷ್ಟೇ ಅಂತೇನಿಲ್ಲ. ಮಣ್ಣು ಮರಳು ಈಕ್ವೆಲ್ಲ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಮಣ್ಣು ಸ್ವಲ್ಪ ಹೊಸದಾಗಿದ್ದರೂ ಪರವಾಗಿಲ್ಲ, ಅಥವಾ ನಿಮ್ಮ ಗಾರ್ಡನ್ ಸಾಯಿಲ್ ಆದರೂ ಪರವಾಗಿಲ್ಲ, ಅದನ್ನು ತೊಗೊಳ್ಳಿ. ಈಗ ಇದನ್ನು ನೆಡೋದು ಹೇಗೆ, ಯಾವುದ್ರಲ್ಲಿ ನೆಡಬೇಕು? ತುಂಬ ಜನ ಏನು ಮಾಡ್ತಾರಂದರೆ, ಈ ಸಣ್ಣ ಇಷ್ಟಕ್ಕೂ ಮುಂಚೆ ನಾನೊಂದು ಸಣ್ಣ ಕಟಿಂಗ್ಸ್ ತೋರಿಸಿದ್ನಲ್ಲ, ಆ ಥರದ್ದಾಗಲಿ ಅಥವಾ ಈ ಬೇರು ಬಂದಿದ್ದಾಗಲಿ ಇದನ್ನು ತೊಗೊಂಡು ದೊಡ್ಡ ಪಾಟಲ್ಲಿ ಹಾಕ್ತಾಯಿರ್ತಾರೆ. ಖಂಡಿತವಾಗ್ಲೂ ಆ ತಪ್ಪು ಮಾಡಬೇಡಿ. ನೀವು ಗಿಡ ಯಾವ ಸೈಜ್ ಇದೆಯೋ ಅದೇ ಸೈಜಲ್ಲಿ ನಾವು ಕಂಟೈನರ್ ಆಗಲಿ ಪ್ಲಾಸ್ಟಿಕ್ ಕವರ್ ಆಗಲಿ ಹುಡ್ಕೊಳ್ಬೇಕಾಗ್ತದೆ. ನಾನು ಇದರಲ್ಲಿ ತೊಗೊಂಡಿದ್ದು ಒಂದು 4 ಇಂಚು ಗ್ರೋ ಬ್ಯಾಗ್ಸ್, ಅಂದರೆ ಸಣ್ಣ ಪ್ಲಾಸ್ಟಿಕ್ ಕವರ್. ಇದನ್ನು ಅರ್ಧ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಇದರಲ್ಲಿ 2-3 ಇಂಚು ತನಕ ಮಣ್ಣಿದೆ. ನೋಡಿ, ಆ ಮರಳಲ್ಲಿದ್ದಂಥ ಕಟಿಂಗ್ಸನ್ನೆಲ್ಲ ತೆಗೆದಿದ್ದೀನಿ ನಾನು. ನೋಡಿ, ಇಷ್ಟೊಂದು ಬೇರು ಬಂದಿದೆ ನೋಡಿ, ಎಲ್ಲ ಬಿಳಿ ಬೇರು ಬರ್ತಾಯಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ, ಈ ಸೇವಂತಿಗೆ ಗಿಡ ಒಳ್ಳೆ ತಂಪಾದ ವಾತಾವರಣದಲ್ಲಿ 10 ದಿವಸ ಇಟ್ಟರು ಸಾಕು, ಫುಲ್ಲಾಗಿ ಬೇರು ಬರುತ್ತೆ. ಒಂದು ವೇಳೆ ಮಳೆ ಕಮ್ಮಿ ಇತ್ತು, ಸರಿಯಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಬೇರೆ ಬರೋದು ಕಮ್ಮಿ ಆಗುತ್ತೆ. ಅಷ್ಟೇ ಬಿಟ್ಟರೆ ಖಂಡಿತವಾಗ್ಲೂ ಬೇರು ಬರುತ್ತೆ. ಆದರೆ ಮಳೆ ಇದ್ದರೆ ಸೇವಂತಿಗೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರಿಗೆಲ್ಲ ಒಂದು ನಂಬಿಕೆ ಇದೆ, ಮಳೆ ಜಾಸ್ತಿ ಇದ್ದರೆ ಸೇವಂತಿಗೆ ಗಿಡ ಕೊಳೆತೋಗುತ್ತೆ ಅಂತ. ಆ ಥರ ಏನೂ ಇಲ್ಲ. ಕೊಳೆಯೋಕ್ಕೆ ರೀಸನ್ ಏನಂದರೆ, ನೀವು ತಗೊಂಡಂಥ ಮಣ್ಣಿನ ಮಿಶ್ರಣ ಇದು ತಪ್ಪಾಗಿದ್ದರೆ ಆ ಗಿಡ ಕೊಳೆಯುತ್ತೆ. ಎಷ್ಟೇ ಮಳೆ ಬಂದರೂ ಆ ಡ್ರೈನೇಜ್ ಹೋಲಿಂದ ಹೋಗ್ಬಿಡ್ತು ಅಂದ್ಕೊಳ್ಳಿ, ಗಿಡ ಕೊಳೆಯೋಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ಮಣ್ಣಿನ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಮಣ್ಣು ಮರಳು ಮಾತ್ರ 50-50 ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಆದರೆ ಎಲ್ಲ ಪ್ಲಾಸ್ಟಿಕ್ ಕವರಲ್ಲೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿ, ಈಗ ತೆಗೆದಂಥ ಕಟಿಂಗ್ಸನ್ನು ಒಂದು ಕೋಲಲ್ಲಿ ಯಾವುದ್ರೆಲ್ಲಾದ್ರು ಒಂದು ಹೋಲ್ ಮಾಡಿ, ಆ ಹೋಲ್ ಒಳಗೆ ಬೇರಿಗೆ ಯಾವುದೇ ಥರ ತೊಂದರೆ ಇಲ್ದಿದ್ದಂಗೆ ಇಳಿಸ್ಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಯಾಕಂದರೆ ನಾವು ಹೊಂಡ ಮಾಡಿದ ಒಂದು ಹೋಲ್ ಮಾಡಿರ್ತೀವಲ್ಲ, ಅದರಲ್ಲಿ ಏನಾದ್ರು ಗಾಳಿ
ಗಾಳಿ ಇತ್ತಲ್ಲ ಅಂದರೆ ಬೇರು ಸರಿಯಾಗಿ ಬೆಳೆಯಲ್ಲ, ಕೊಳ್ತೋಗುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಮಣ್ಣು ಒಂದು ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಬರೋ ಕಡೆ ಇಟ್ಟರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದು ಎಲೆ ನೆಟ್ಟು ತೋರಿಸಿದ್ದೆ, ಎಲೆಯಲ್ಲಿ ನೆಟ್ಟರು ಕೂಡ ಬೇರು ಬರುತ್ತೆ ಅಂತ. ನೋಡಿ ಇಲ್ಲೇ ನೋಡಿ ಹೇಗಿದೆ ನೋಡಿ, ಇದು ರಿಸಲ್ಟ್ ನೋಡಿದ್ರೆ ಬೇರಲ್ಲಿ ಎಲೆ ನೆಟ್ಟರು ಕೂಡ ಬೇರು ಬರುತ್ತೆ. ಆದರೆ ಇದು ಗಿಡ ಬರಬೇಕಿದ್ರೆ ಇನ್ನೊಂದು ಸ್ವಲ್ಪ ದಿವಸ ನಾವು ಕಾಯಬೇಕಾಗತ್ತೆ. ಈ ಬೇರು ಚೆನ್ನಾಗಿ ಬೆಳೆದ್ಬಿಟ್ಟು ಅದರಲ್ಲಿ ಗಿಡದ ಸಣ್ಣ ಮೊಳಕೆ ಬಂದುಬಿಟ್ಟು ಅದು ಬೆಳೆದು ನಮಗೆ ಗಿಡ ಆಗಬೇಕಿದ್ರೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಬೆಸ್ಟ್ ಮೆಥಡ್ ಏನಂದರೆ ಕಟ್ಟಿಂಗ್ಸನ್ನು ಇಡುವಂಥದ್ದು. ಇಲ್ಲ ಅಂದರೆ ಮದರ್ ಪ್ಲ್ಯಾಂಟಲ್ಲಿ ಬೇಬಿ ಪ್ಲ್ಯಾಂಟ್ ಬರ್ತಾ ಇರುತ್ತೆ, ಬೇರಿಂದ ಗಿಡ ಬಂದಿರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ನೆಟ್ಟರು ಕೂಡ ತುಂಬ ಚೆನ್ನಾಗಿ ನಮಗೆ ಗಿಡದಲ್ಲಿ ಬರುತ್ತೆ. ಈಗ ಒಂದು ವೇಳೆ ಮಳೆ ಕಮ್ಮಿ ಆಯ್ತು ಅಂದ್ಕೊಳ್ಳಿ, ಸ್ವಲ್ಪ ನೀರು ಹಾಕಬೇಕು. ಈಗ ನಾವು ಇಷ್ಟು ಮುಂಚೆ ನೆಟ್ವಲ್ಲ ಅಂಥ ಗಿಡಕ್ಕೆ ನೀರು ಹಾಕಿಡ್ಬೇಕು. ಮಳೆ ಬರ್ತಿದ್ರೆ ಯಾವುದೇ ಥರದ ನೀರು ಹಾಕೋದು ಬೇಕಾಗಲ್ಲ. ಒಂದು ವೇಳೆ ಎಲೆಗಳೇನಾದ್ರು ಹಣ್ಣಾಗಿ ಕೊಳೆತು ಹೋಗ್ತಾ ಇದೆ ಅಂತ ನಿಮ್ಗೆ ಅನಿಸಿದರೆ ಸ್ವಲ್ಪ ಇದಿರುತ್ತಲ್ಲ, ಯಾವುದು ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ಲ, ದಾಲ್ಚಿನ್ನಿ ಚಕ್ಕೆನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಕುದಿಸಿ ಅದು ಆರಿದ್ರ ಮೇಲೆ ಸ್ಪ್ರೇ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಬರೋ ಕೊಳೆ ರೋಗ ಕಮ್ಮಿ ಆಗುತ್ತೆ. ಅಂದರೆ ಎಲೆ ಹಣ್ಣಾಗಿ ಉದುರಿ ಹೋಗೋದು ಅಥವಾ ಅದು ಕೊಳೆತು ಹೋಗೋದು ಇಂಥದ್ದು ಕಮ್ಮಿ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಏನಾದ್ರು ಸಾಫ್ಟ್ ಫಂಗಿಸೈಡ್ ಇಂಥದ್ದು ಏನಾದ್ರು ಇದ್ದರೆ ಅದನ್ನು ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ಆ ನೀರನ್ನು ಕೂಡ ಸ್ಪ್ರೇ ಮಾಡ್ಬೋದು. ಸಣ್ಣದಾಗಿ ಏನು ಬರ್ತಾ ಇರುತ್ತೆ ನೋಡಿ, ಕಪ್ಪುದು ಆಫಿಡ್ಸು ಇಂಥದ್ದು ಬಂದವಾಗ ಈ ಕೈಬೇವಿನ ಎಣ್ಣೆ ಇರುತ್ತಲ್ಲ, 1 ಲೀಟ್ರ್ ನೀರಿಗೆ ಒಂದು 10 ml ಅಷ್ಟು, 10 ml ಅಲ್ಲ, ಒಂದು 5 ml ಅಷ್ಟು ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ, ಅದು ನೀರು ಎಣ್ಣೆ ಮಿಕ್ಸ್ ಆಗಲ್ಲ, ಅದಕ್ಕೋಸ್ಕರ ಒಂಚೂರು ಡಿಟರ್ಜೆಂಟ್ ಪೌಡ್ರ್ ಆಗಲಿ ಅಥವಾ ಒಂದು ಮೈಲ್ಡ್ ಶಾಂಪು ಏನಾದರೂ ಇದ್ದರೆ, ಅವೆರಡೂ ಇಲ್ದಿದ್ರೆ ನಮಗೆ ಹ್ಯಾಂಡ್ ವಾಶ್ ಇಂಥದ್ದು ಏನಾದ್ರು ಇರುತ್ತಲ್ಲ, ಅದನ್ನೇನಾದ್ರು ಒಂಚೂರು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಎಣ್ಣೆ ನೀರಲ್ಲಿ ಕರಗುತ್ತೆ. ಅದನ್ನು ನಾವು ಸ್ಪ್ರೇ ಮಾಡಿದರೆ ನಮಗೆ ಈ ಆಫಿಡ್ಸ್ ಬರೋದು ಕಮ್ಮಿ ಆಗುತ್ತೆ. ಆಫಿಡ್ಸ್ ಸ್ವಲ್ಪ ಸೇವಂತಿಗೆ ಗಿಡಕ್ಕೆ ಜಾಸ್ತಿ ಬರ್ತಾ ಇರುತ್ತೆ. ಇನ್ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ನೋಡಿ ಇದೆಲ್ಲ ನಾನು ಪಾಟ್ಸಲ್ಲೇ ರೆಡಿ ಮಾಡಿಬಿಟ್ಟು ಗ್ರೋ ಬ್ಯಾಗಲ್ಲಿ ರೆಡಿ ಮಾಡಿಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ. ಅದು ಬೆಳೆದ್ರ ಮೇಲೆ ಹೇಗಿದೆ ಅನ್ನೋದು ಕೂಡ ಈ ಇದರಲ್ಲಿ ನೋಡಿ ನೀವು. ಇದು ನಾನು ಆ ಕಟಿಂಗ್ ನೆಟ್ರ ಮೇಲೆ ತೆಗೆದುಬಿಟ್ಟು ಒಂದು ಕಡೆ ಇಟ್ಟಿದ್ದೆ ಟೆರೆಸ್ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ನೋಡಿ. ನಿಮಗೆ 3rd ಪಾರ್ಟು ಬೇಕಿದ್ದರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ಕನ್ನು ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬರುತ್ತೆ, ಅದನ್ನು ಕೂಡ ನೋಡ್ಬೋದು. ಅದರಲ್ಲೂ ಕೂಡ ನಾನು ಅದ್ಭುತವಾದ ಟಿಪ್ಸ್ ಕೊಡ್ತೀನಿ, ಯಾರೇ ಕೂಡ ನೋಡ್ಬೋದು. ಅದರಲ್ಲಿ ನಾನು ಯಾವ ಥರದ ಪಾಟ್ ತೊಗೊಳ್ಬೇಕು, ಯಾವ ಥರ ಮಣ್ಣಿನ ಮಿಶ್ರಣ ತೊಗೊಳ್ಬೇಕು, ಯಾವ ಥರ ಗೊಬ್ಬರ ಹಾಕಬೇಕು, ಗಿಡಕ್ಕೆ ಏನು ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ನಿಮಗೆ. ಇಷ್ಟಕ್ಕೂ ಮುಂಚೆ ಇದೆಲ್ಲ ಗೊತ್ತಿದೆ ನಮಗೆಲ್ಲ, ನಾವು ಎಲ್ಲ ಗಾರ್ಡನಿಂಗ್ ತುಂಬ ಚೆನ್ನಾಗಿ ಗೊತ್ತಿದೆ ನಮಗೆ ಅನ್ನೋರು ನನ್ನ ವೀಡಿಯೋ ಸ್ಕಿಪ್ ಮಾಡ್ಬೋದು ನೀವು. ಇಲ್ಲ ನಾವಿನ್ನೂ ಬಿಗಿನರ್ಸು, ನಮ್ಮ ಗಿಡಗಳಲ್ಲಿ ಸರಿಯಾಗಿ ಹೂವು ಬರಲ್ಲ ಅನ್ನೋರು ಮಾತ್ರ ಕಂಟಿನ್ಯೂಯಸ್ ಆಗಿ ನನ್ನ ವೀಡಿಯೋ ನೋಡ್ತಾ ಇರಿ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇರ್ತೀನಿ. ತುಂಬ ಈಸಿಯಾಗಿದ್ದ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ನಾನು ಜಾಸ್ತಿ ಪ್ರಿಪೇರ್ ಮಾಡ್ತೀನಿ. ಯಾಕಂತೇಳಿದರೆ ಹಳ್ಳಿಲಿರೋ ಕಡೆಗೆ ಇದ್ದರಿಗೆ ಅಂಗಡಿಗೆ ಹೋಗಿ ತಂದ್ಕೊಳ್ಳೋಕ್ಕಾಗಲ್ಲ, ಮನೇಲೇ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಟಿಪ್ಸ್ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿದ್ದೀರಲ್ಲ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಕೊಡೋದು ಮರಿಬೇಡಿ. ಈ ಒಂದು ಖುಷಿ ಇದ್ದರೆ ಹೈಪ್ ಕೊಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.